ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಮಾತ್ರ ನನ್ನ ಭಾವನ್ ಮದ್ವೆ ಆಗಿ ನನ್ನ ತಂಗಿ ಜೀವನ ಹಾಳು ಮಾಡಕ್ ನೋಡ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ನಿನ್ ತಂಗಿನೇ ಮುಂದೆ ನಿಂತು ಈ ಮದ್ವೆ ಮಾಡ್ಸಕ್ ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ನಾನ್ ಹೇಗೋ ಮೋಸ ಮಾಡ್ದಂಗಾಗುತ್ತೆ. ಚಿರಾಗ್ ಅವ್ರ ಜೊತೆ ಅವಳಿಗೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಅವ್ರ ಸಂಬಂಧ ಸತ್ತಂಗೆ ತಾನೇ ಲೆಕ್ಕ. ಚಿರುಮಾನೆ ಅವರೇ ನಮ್ಮ ಅಪ್ಪನ ಹತ್ರ ಬಂದು ಮಾತಾಡಿ ಈ ಮದ್ವೆನ ಫಿಕ್ಸ್ ಮಾಡ್ತಿದ್ದಾರೆ. ಅಂತದ್ರಲ್ಲಿ ನೀನ್ ಹೇಗೋ ಬಂದ್ ತಡಿತೀಯಾ? ನನ್ನ ತಂಗಿಗೆ ನಮ್ಮ ಭಾವನ್ ಕಂಡೆ ಪ್ರಾಣ. ಯಾರ್ದೋ ಒತ್ತಾಯಕ್ಕೋ ಬಲವಂತಕ್ಕೋ ಈ ಮದ್ವೆಗೆ ಒಪ್ಪಿರ್ತಾಳೆ. ನಮ್ಮ ಭಾವನ್ಗೂ ಅಷ್ಟೇ ನನ್ನ ತಂಗಿನ ಕಂಡ್ರೆ ಪ್ರೀತಿ ಗೌರವ. ಅದೆಲ್ಲ ಇದ್ದಿದ್ರೆ ಚಿರಾಗ್ ಅವರು ನನ್ನನ್ ಮದ್ವೆ ಆಗಕ್ ಯಾಕೆ ಒಪ್ಕೊಂಡ್ರು? ಹೇಳ್ತಾ ಏನಲ್ಲ, ಈ ಎಡವಟ್ಟೆಲ್ಲ ಆಗಿರೋದು ಭಾವನ ಅತ್ತಿಗೆಯಿಂದ. ನನ್ನ ತಂಗಿ ಜೀವನ ಹಾಳು ಮಾಡಕ್ ನೀನೇ ಅಲ್ಲ, ಬೇರೆ ಯಾರೇ ಬಂದ್ರು ಈ ನರಸಿಂಹ ಉಗ್ರ ನರಸಿಂಹ ಆಗ್ತಾನೆ. ಸಿನಿಮಾ ಹೀರೋ ತರ ಪಂಚ್ ಡೈಲಾಗ್ ಹೊಡಿಬೇಡ. ಈಗ ನೀನ್ ಕಟ್ಟಿರೋ ತಾಳಿನ ನನ್ ಏನ್ ಮಾಡ್ಲಿ? ಈ ತಾಳಿನ ನಾನ್ ಕಟ್ಟೇ ಇದ್ರೆ ನಮ್ಮ ಭಾವ ಕಟ್ಟಿದ್ರು. ಅದನ್ನ ತಪ್ಸೋಕೆ ನಾನ್ ಹೀಗ್ ಮಾಡಿದ್ದೆ. ಈಗ ನಾನೇನ್ ಮಾಡ್ಲಿ ಅಂದ್ರೆ ನಾನೇನ್ ಹೇಳಕ್ಕಾಗುತ್ತೆ? ಇದು ತಾಳಿ ಅಲ್ಲ, ಬರೀ ಒಂದ್ ದಾರ ಅಷ್ಟೇ. ಬಲವಂತವಾಗಿ ಕಟ್ಟಿರೋ ಈ ದಾರಕ್ಕೆ ಯಾವ ಬೆಲೆನೂ ಇಲ್ಲ. ಈಗ್ಲೇ ಕಿತ್ತು ಬಿಸಾಕ್ತೀನಿ. ಹಲೋ, ಯಾಕೆ ಪುರೋಹಿತರು ಮಂಟಪದಲ್ಲಿ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿಲ್ವಾ? ಕೇಳಿಸ್ಕೊಂಡೆ, ಅದಕ್ಕೆ ಅಲ್ಲಿ ತಾಳಿ ತೆಗೆಯೋದನ್ನ ನಿಲ್ಲಿಸ್ದೆ. ಆದ್ರೆ ಇಲ್ಲಿ ನನ್ನನ್ನು ತಡೆಯೋಕೆ ಯಾರು ಇಲ್ಲ. ಇಷ್ಟಪಟ್ಟು ಮದ್ವೆ ಆಗಿ ತಾಳಿ ಕಟ್ಟಿಸ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ಬಲವಂತವಾಗಿ ಬಂದು ತಾಳಿ ಕಟ್ಟಿದ್ರೆ ಆ ತಾಳಿಗೆ ಯಾವ ಬೆಲೆನೂ ಇರಲ್ಲ. ಮಗಳ, ಇವ್ ನಿನ್ಗೇನು ತೊಂದರೆ ಕೊಟ್ಟಿಲ್ಲ ತಾನೆ? ಇಲ್ಲ. ಸರಿ, ನಾನು ನೋಡ್ಕೊಂತೀನಿ, ನೀನ್ ನೋಡು. ರೇ, ಮನೆ ಕರ್ಕೊಂಡೋಗ್ರಿ. ಲೈ ನರಸಿಂಹ, ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಆಗ್ದಿರೋ ಒಂಥರ ದಿಮಾಕಲ್ಲಿ ನಿಂತಿದ್ಯಾ? ಜಯರಾಮ, ನಿನ್ ಮಗನ ಹೇಳ್ಕೊಂಡೋಗಿ ಏರೋಪ್ಲೇನ್ ಹತ್ಸೋ, ಬುದ್ಧಿ ಬರುತ್ತೆ. ಏಯ್ ನಡ್ಯಾ. ನಾನೊಬ್ಳೆ ಮನೆಗೆ ಹೋದ್ರೆ ಇವಳೆಲ್ಲಿ ಅಂತ ಮಾವ ಕೇಳ್ತಾರೆ. ಆಗ ನಾನು ಏನೇ ಸುಳ್ಳು ಹೇಳಿದ್ರು ಇವಳು ವಾಪಸ್ ಮನೆಗೆ ಬಂದ್ಮೇಲೆ ನಿಜ ಹೇಳಿದ್ರೆ ಮತ್ತೆ ಮಾವ ಅದಕ್ಕೆ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಹೇಗೂ ಬಂದಿದ್ದಾಳೆ, ಇವಳ ಜೊತೆನೆ ಹೆಣ್ಗಾಡ್ಕೊಂಡು ಹುಡುಕ್ತೀನಿ, ಬೇರೆ ಚಾಯ್ಸೇ ಇಲ್ಲ. ನೋಡಕ್ ಚೋಟುದ್ದ ಇದ್ರು ಮುಖದಲ್ಲಿ ಮಾತ್ರ ಕೆಂಡದಂತ ಕೋಪ ಇದೆ. ಬಂದ್ ಕೂತ್ಕೋ. ಬೇಡ, ನನ್ನ ಹಸ್ಬೆಂಡ್ನ ನಾನೇ ಹುಡುಕ್ತೀನಿ. ಇಷ್ಟೊತ್ತಲ್ಲಿ ಈ ರಾತ್ರಿಲಿ ಚಿರುನ ನೀನ್ ಒಬ್ಳೆ ಹುಡ್ಕಕ್ಕಾಗತ್ತಾ? ಏನಾದ್ರೂ ಅಪಾಯ ಆದ್ರೆ ಅದನ್ನು ನನ್ನ ತಲೆಗೆ ಕಟ್ತೀರಾ. ಸುಮ್ನೆ ಬಂದ್ ಕೂತ್ಕೋ. ಪರವಾಗಿಲ್ವೇ, ಇಷ್ಟಾದ್ರೂ ಕಾಳಜಿ ತೋರಿಸಿದೀರ ಅಲ್ವಾ? ಇದೇ ಕಾಳಜಿ ನಮ್ ಸಂಸಾರದ ಮೇಲೆ ತೋರಿಸಿದಿದ್ರೆ ನನ್ಗೂ ಚಿರು ಅವ್ರಿಗೂ ಸುಳ್ಳು ಹೇಳ್ತಿರ್ಲಿಲ್ಲ, ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಸಕ್ ಮುಂದಾಗ್ತಿರ್ಲಿಲ್ಲ. ಮುಗ್ದೋಗಿರೋದನ್ನ ಮತ್ತೆ ಮತ್ತೆ ಮಾತಾಡಿ ಪ್ರಯೋಜನ ಇಲ್ಲ. ಹಿಂದೆ ಬಂದ್ ಕೂತ್ಕೋ. ನಿಂತ್ಕೋ, ಡೋರ್ ಕ್ಲೋಸ್ ಮಾಡ. ಹೋಗಿ ಹಿಂದೆ ಕೂತ್ಕೋ. ಓ ಆಯ್ತು, ನಡೀರಿ ಮೇಡಮ್. ಏನ್ ಮೇಡಮ್, ಒಂದ್ ಸ್ವಲ್ಪ ಮೆಲ್ಲಗೋಗಿ. ಹೆಂಗ್ ಕಾಣಿಸುತ್ತೆ ನನ್ಗೆ? ಯಾಕೋ ಇವಳು ಓನರು, ನಾನ್ ಡ್ರೈವರ್ ಅನ್ನೋ ಫೀಲಿಂಗ್ ಬರ್ತದೆ. ಇವಳನ್ನ ನನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ಳೋದು ಒಳ್ಳೇದು. ಏನಾಯ್ತು ಮೇಡಮ್? ಚಿರೋರ್ ಏನಾದ್ರು ಕಾಣಿಸಿದ್ರಾ? ಇಲ್ಲ. ಮತ್ತೆ ಗಾಡಿ ಯಾಕೆ ನಿಲ್ಸಿದ್ರಿ? ನೀನು ಮುಂದೆ ಬಂದ್ ಕೂತ್ಕೋ. ಏನು ಮುಂದೆ ಬಾ. ಏನ್ ಮೇಡಮ್ ಹುಡುಗಾಟ ಆಡ್ತಿದ್ದೀರಾ? ನೀನಲ್ಲಿ ಹಿಂದೆ ಕೂತ್ಕೊಂಡು ಗಾಡಿ ಹಿಂಗ್ ಓಡಿಸಿ ಹಂಗ್ ಓಡಿಸಿ ಅಂತ ಹೇಳ್ತಾ ಇರೋದು ನನ್ಗೆ ಇಷ್ಟ ಆಗ್ತಿಲ್ಲ. ವಿಚಿತ್ರವಾಗಿ ಆಡ್ತೀರಾ ಮೇಡಮ್ ನೀವು. ನಡಿ. ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದೀವಿ ಅಂತ ಹೇಳಿದಕ್ಕೆ ನೀವೆಲ್ಲರೂ ಇರ್ತೀರಲ್ಲ, ಪೂಜೆ ಚೆನ್ನಾಗಿ ನಡೆದ್ರೆ ಆಯ್ತು ಅಂತ ನಾನು ಭಾಸ್ಕರ್ ಬೇರೆ ಏನೋ ಕೆಲಸ ಇದೆ ಅಂತ ಅಲ್ಲಿಗೆ ಬರಲಿಲ್ಲ. ಆದ್ರೆ ಅಲ್ಲಿ ನಡೀತಾ ಇರೋದು ಪೂಜೆ ಅಲ್ಲ, ಕಿರು ಮದುವೆ ಅಂತ ಆಮೇಲೆ ಗೊತ್ತಾಯ್ತು. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಕಿರುಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿದವರು ಯಾರು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಎಲ್ಲರೂ ಸೇರ್ಕೊಂಡು ಕಿರು ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ನೀವುಗಳು?
ಏನಮ್ಮ ದೀಪ, ನೀನೇ ಮುಂದೆ ನಿಂತು ಚಿರುಗೆ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದೆಯಲ್ಲ, ಯಾಕೆ ಅವನ ಜೊತೆ ಜೀವನ ಮಾಡೋಕೆ ನಿನಗೆ ಇಷ್ಟ ಇಲ್ವಾ? ಅಲ್ಲಮ್ಮ ಸೌಂದರ್ಯ, ಚಿರು ದೀಪನ ಮದುವೆ ಆಗಿ ನಮ್ಮೊಟ್ಟಿಗೆ ಈ ಮನೆಯಲ್ಲಿ ಅನ್ಯೋನ್ಯವಾಗಿದ್ರು ಅವನಿಗೆ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದೆಯಲ್ಲ, ನಿನಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮಾವ ಇವಾಗ ಚಿರು ಇಲ್ಲಿ ಬಂದಿದ್ದಾನೋ ಇಲ್ವೋ ಅದನ್ನ ಹೇಳಿ. ಚಿರುನ ಅವನು ಇಲ್ಲಿಗೆ ಬರಲಿಲ್ಲ, ಯಾಕೆ ನಿಮ್ ಜೊತೆ ಅವನ ದೇವಸ್ಥಾನದಿಂದ ಒಟ್ಟಿಗೆ ಹೊರಟಿಲ್ವಾ? ಇಲ್ಲ ಮಾವ, ನಾವು ಹೊರಡಕ್ ಮುಂಚೆನೆ ಅವ್ನು ಅಲ್ಲಿಂದ ಹೊರಟಿದ್ದ. ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಫೋನ್ ಮಾಡ್ತಿದ್ರು, ರಿಸೀವ್ ಮಾಡ್ತಿಲ್ಲ. ಚಿರುಗಿದೆಲ್ಲ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ಅವನಿಗೆ ಮದುವೆ ಆಗೋ ಅಂತ ಹೇಳಿರೋದು ಅಲ್ಲದೆ ಎಲ್ರು ಮುಂದೆ ಅವನಿಗೆ ಅವಮಾನ ಆಗೋ ತರ ಆಗಿದೆ. ಆ ನೋವಿಗೆ ಅವನೇನಾದ್ರೂ ದುಡುಕಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನಪ್ಪ ಮಾಡೋದು? ಅರ್ಚನಾ, ನೀನ್ ಏನೇನು ಹೇಳಿ ನನಗೂ ಭಯ ಹುಟ್ಟಿಸ್ಬೇಡ. ಚಿರು ಹಾಗೆಲ್ಲ ಮಾಡೋನಲ್ಲ, ಅವನು ತುಂಬಾ ಧೈರ್ಯವಂತ. ನನ್ನ ಹಸ್ಬೆಂಡ್ಗೆ ಏನಾದ್ರು ಆದ್ರೆ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇಷ್ಟಕ್ಕೆಲ್ಲ ನೀವೇ ಕಾರಣ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಅವ್ರಿಗೆ ಹೇಳ್ದೆ ಇನ್ನೊಂದು ಮದುವೆ ಮಾಡ್ಸಕ್ ಹೊರಟಿದ್ದು ನಿಮ್ ತಪ್ಪು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನೇ ಮುಂದೆ ನಿಂತು ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ನೀನ್ ತಪ್ಕೋತಾನೆ. ನಾನೇನಾದ್ರೂ ಬಂದು ಹಾಗೆ ಮಾಡು ಅಂತ ನನ್ನ ಹತ್ರ ಕೇಳ್ಕೊಂಡಿದ್ದ. ಚಿರು ಅವರು ಈ ಮದ್ವೆಗೆ ಒಪ್ಪಿದ್ದಾರೆ ಅಂತ ನೀವ್ ನನಗೆ ಸುಳ್ಳು ಹೇಳಿದ್ರಿ. ಇವಾಗ ಹೇಳಿದಿಕ್ಕೆ ಅವ್ರು ನನ್ನ ಜೊತೆ ಇರಕ್ ಇಷ್ಟ ಇಲ್ಲ, ಅದಕ್ಕೆ ನಾನೇ ಮುಂದೆ ನಿಂತು ಅವ್ರ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಅವರಾದ್ರೂ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಇತ್ತು. ಅದ್ರಲ್ಲಿ ಏನ್ ತಪ್ಪು? ಚಿರು ನಿನ್ ಯಾವ ಅಂಗದಿಂದನೂ ಸೂಟ್ ಆಗಲ್ಲ ಅಂತ ನಿನ್ಗೂ ಗೊತ್ತು ತಾನೆ. ಅದಕ್ಕೆ ನಾನು ಈ ತರ ನಿರ್ಧಾರ ಮಾಡಿದ್ದು. ಅದ್ರಲ್ಲಿ ಏನ್ ತಪ್ಪು? ಈ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಒಂದ್ ಚೂರಾದ್ರೂ ಡಿಸ್ಕಸ್ ಮಾಡ್ಬೇಕು ಅಂತ ಯಾರಿಗೂ ಏನು ಅನ್ನಿಸ್ಲೇ ಇಲ್ವಾ? ಈ ಮನೇಲಿ ಎಲ್ರು ಅವ್ರಿಗೆ ಅವರೇ ಯಜಮಾನ್ರಾಗ್ಬಿಟ್ಟಿದ್ದಾರೆ. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮೊದಲು ಚಿರು ಎಲ್ಲಿದ್ದಾನೆ ಅಂತ ಹುಡುಕಿ ಅವ್ರನ್ನ ಕರ್ಕೊಂಡ್ ಬನ್ನಿ ಅಷ್ಟೇ. ನಾನು ಈಗಲೇ ಚಿರು ಫೋನ್ ಮಾಡ್ತೀನಿ. ನಾನಾಗ್ಲೇ ಫೋನ್ ಟ್ರೈ ಮಾಡಿದೆ ಅಮ್ಮ, ಸ್ವಿಚ್ ಆಫ್ ಬರ್ತಿದೆ. ಹೌದಾ? ಹಾಗಿದ್ರೆ ನಾನು ಹೋಗಿ ಅವ್ನು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬರ್ತೀನಿ. ಸೌಂದರ್ಯ, ನಾನು ಬರಲಾ? ಏನ್ ಬೇಡ, ನಾನು ಹೋಗ್ತೀನಿ. ನರಸಿಂಹ, ಏನಪ್ಪ ಇದೆಲ್ಲ? ಏನ್ ಮಾಡ್ಲಮ್ಮ, ನನ್ನ ತಂಗಿಗಾಗ್ತಿರೋ ಅನ್ಯಾಯ ನೋಡ್ಕೊಂಡು ಸುಮ್ಮನಿರಕ್ಕಾಗುತ್ತಾ? ಅದಕ್ಕೆ SI ಮಗಳಿಗೆ ತಾಳಿ ಕಟ್ತಾರೇನೋ? ನೀನ್ ಮಾಡಿರೋ ತಪ್ಪಿಗೆ ಅಯ್ಯಪ್ಪ ಸುಮ್ಮನೆ ಇರ್ತಾನ? ನಿನ್ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾನೆ. ಸುಮ್ಮನೆ ಏನೇನೋ ಹೇಳಿ ಹೆದರ್ಸ್ಬೇಡ. ನಾನಿಲ್ಲದಕ್ಕೆ ಹೆದರ್ಸ್ತಿದ್ದೀನಿ, ಇರೋದನ್ನ ಹೇಳ್ತಿದ್ದೀನಿ. ಸಾಹೇಬ್ರ ನಾನೇ ಮಾತಾಡ್ತೀನಿ. ಸಾಹೇಬ್ರೆ, ನಿಮ್ ಕೈ ಮುಗಿದು ಕೇಳ್ತೀನಿ, ನನ್ನ ಮಗನ ಬಿಟ್ಬಿಡಿ. ನಾನು ಅವನ ಬುದ್ಧಿ ಹೇಳ್ತೀನಿ.